ಎಲ್ರಿಗೂ ನಮಸ್ಕಾರ. ಇವತ್ತು ಆಷಾಢದ 2ನೇ ಶುಕ್ರವಾರ, ಅಂದರೆ ನನಗೆ ಇವತ್ತು ವೈಭವ ಲಕ್ಷ್ಮಿ ವ್ರತದ 2ನೇ ಶುಕ್ರವಾರ. ಹಾಗಾಗಿ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಬಾಗಿಲಿಗೆ ನೀರು ಹಾಕಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಈಗ ದೇವರಿಗೆ ಪ್ರಸಾದ ಮಾಡ್ಕೊತಾ ಇದ್ದೀನಿ. ಅಷ್ಟೇ ಅಲ್ದಿರ ಇವತ್ತು ನಮ್ಮೂರಿನ ಅಮ್ಮನವ್ರ ದೇವಸ್ಥಾನದಲ್ಲಿ ಅಭಿಷೇಕ ಕೂಡ ಇಟ್ಕೊಂಡಿದ್ವಿ. ಹಾಗಾಗಿ ಅಲ್ಲಿಗೂ ಸೇರಿಸಿ ಪ್ರಸಾದ ತಯಾರಿ ಮಾಡ್ಕೊತಾ ಇದ್ದೀನಿ. ಇವತ್ತು ಒಬ್ಬಟ್ಟು ಮಾಡೋಣ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಯಾಕಂದರೆ ನಿನ್ನೆ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದಿದ್ದೆ, ಮಧ್ಯರಾತ್ರಿ 1 ಗಂಟೆ ಆಗೋಗಿತ್ತು. ಹಾಗಾಗಿ ಸ್ವೀಟ್ ಪೊಂಗಲ್ ಮಾಡ್ಕೊತಾ ಇದ್ದೀನಿ. ಅದರ ಜೊತೆ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಿಂಬೆಹಣ್ಣಿನ ದೀಪ ಕೂಡ ಅಮ್ಮನವ್ರ ದೇವಸ್ಥಾನದಲ್ಲಿ ಹಚ್ಚಬೇಕು. ಹಾಗಾಗಿ ಪ್ರಸಾದ ಒಲೆ ಮೇಲೆ ಬೇಯೋ ಅಷ್ಟರಲ್ಲಿ ನಿಂಬೆಹಣ್ಣಿನ ದೀಪಕ್ಕೂ ಕೂಡ ಹಾಗೆ ತಯಾರಿ ಮಾಡ್ಕೊತಾ ಇದ್ದೀನಿ. ಈ ಮನೆಯಲ್ಲಿ ವ್ರತ, ಪೂಜೆ, ಹಬ್ಬ ಈ ಥರ ಯಾವ್ದಾದ್ರು ಬಂತು ಅಂದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಬೇಗ ಬೇಗ ಪೂಜೆ ಎಲ್ಲ ಆಗಬೇಕಾಗಿರುತ್ತೆ. ಶುಕ್ರವಾರದತ್ತು 10:30 ಇಂದ 12 ಗಂಟೆ ರಾಹುಕಾಲ ಇರೋದ್ರಿಂದ ರಾಹುಕಾಲ ಶುರುವಾಗೋದಕ್ಕೆ ಮುಂಚೆನೇ ದೀಪ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದು ಆಮೇಲೆ ಪೂಜೆ ಕೂತ್ಕೋಬೋದು. ಆದರೆ ನನಗೆ ಹೋದ ವಾರ ಕಂಪೇರ್ ಮಾಡಿದ್ರೆ ಈ ವಾರ ಬೇಗನೆ ಪೂಜೆ, ಪ್ರಸಾದ ಎಲ್ಲ ತಯಾರಿ ಆಗೋಗಿತ್ತು. ಹಾಗಾಗಿ ಮನೆಯಲ್ಲೇ ಮೊದಲು ಪೂಜೆ ಮಾಡಿ ಆಮೇಲಿಂದ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಈಗ ಹೇಗೂ ಪ್ರಸಾದ ತಯಾರಿ ಆಗೋಯ್ತು. ಈಗ ಮೊದಲಿಗೆ ಸ್ವಲ್ಪ ವೈಭವ ಲಕ್ಷ್ಮಿ ಪೂಜೆಗೆ ಅಂತ ಒಂದು ಬಟ್ಲಲ್ಲಿ ಪ್ರಸಾದನ ತೆಗೆದಿಟ್ಕೊಂಡು ಮಿಕ್ಕಿದ ಪ್ರಸಾದಕ್ಕೆ ಹಾಗೆ ತಟ್ಟೆ ಮುಚ್ಚಿ ಎತ್ತಿಡ್ತಾ ಇದ್ದೀನಿ. ಅಮ್ಮನವ್ರ ದೇವಸ್ಥಾನಕ್ಕೆ ಆಮೇಲೆ ತೊಗೊಂಡು ಹೋಗೋಣ ಅಂತ. ಪ್ರಸಾದದೆಲ್ಲ ತಯಾರಿಗಳಾಯಿತು. ಈಗ ವೈಭವ ಲಕ್ಷ್ಮಿ ಪೂಜೆ ಇದಕ್ಕೆ ಅಂದರೆ ಕಲಶ ಸ್ಥಾಪನೆಗೆ ತಯಾರಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಎಂದಿನಂತೆ ರಂಗೋಲಿ ಇಟ್ಟೆ, ಅದರ ಮೇಲೆ ಒಂದು ಮಣೆನ ಹಾಸಿ, ಈಗ ಮಣೆ ಮೇಲೆ ಒಂದು ಬ್ಲೌಸ್ ಪೀಸ್ನ ನೀಟಾಗಿ ಹಾಸ್ಕೊಂಡು ಅದರ ಮೇಲೆ ಒಂದು ತಟ್ಟೆನಲ್ಲಿ ಸ್ವಲ್ಪ ಅಕ್ಕಿ ಹರಡಿ ಬೆಳ್ಳಿ ತಮ್ಗೆಗೆ ನೀರನ್ನು ಹಾಕ್ಕೊಂಡು ಅದಕ್ಕೆ 5 ವಿಳೆದೆಲೆಗಳನ್ನ ಜೋಡಿಸ್ಕೊಂಡು ಅದಕ್ಕೆ ಅರಿಶಿನ, ಕುಂಕುಮ, ಹೂವು, ಅಕ್ಷತೆ ಹಾಗೆ ಒಂದು ನಾಣ್ಯನ ಇಟ್ಟು ಒಂದು ತೆಂಗಿನಕಾಯಿಗೆ ಅರಿಶಿನ ಕುಂಕುಮನ ಹಚ್ಬಿಟ್ಟು ಅದನ್ನೇ ಈಗ ಲಕ್ಷ್ಮೀ ದೇವಿಯಾಗಿ ಕಲಶನ ಜೋಡಿಸಿ ರೆಡಿ ಮಾಡಿಕೊಂಡೆ. ಈಗ ಈ ಕಲಶಕ್ಕೆ ಕರಿಮಣಿ ಪೋಣಿಸಿರೋ ಮಾಂಗಲ್ಯನ ಧರಿಸ್ಬಿಟ್ಟು ಅಕ್ಕಿ ಹರಡಿರೋ ತಟ್ಟೆಗೆ ಒಂದು ಗಣಪತಿ ವಿಗ್ರಹ, ಹಾಗೆಯೇ ಲಕ್ಷ್ಮೀನಾರಾಯಣನ ವಿಗ್ರಹ, ಹಾಗೆಯೇ ಗಜಲಕ್ಷ್ಮಿ ವಿಗ್ರಹನ ಇಟ್ಬಿಟ್ಟು ಅದ್ರ ಜೊತೆಗೆ ವೈಭವ ಲಕ್ಷ್ಮಿ ನಾಣ್ಯನ ಇಟ್ಟು ಒಂದು ಬೆಳ್ಳಿ ಬಟ್ಲಲ್ಲಿ ನನ್ನ ಹತ್ರ ಇರೋ ಚಿಕ್ಕ ಪುಟ್ಟ ಒಡವೆ ಇಟ್ಬಿಟ್ಟು ಅದರೊಳಗೆ 5 ರೂಪಾಯಿ ಚಿಲ್ಲರೆ ಕಾಸನ್ನ ಸೇರಿಸ್ಕೊಂಡು ಅದನ್ನೇ ಲಕ್ಷ್ಮೀ ದೇವಿ ಅಂತ ಪೂಜೆಗೆ ಜೋಡಿಸಿಟ್ಕೊಂಡೆ. ಇದಾದಮೇಲೆ ದೀಪಕ್ಕೆ ಬೇಗ ರೆಡಿ ಮಾಡ್ಕೊತಿದ್ದೆ, ಯಾಕಂದರೆ ಸಮಯ ಆಗಲೇ 10:20 ಆಗೋಗಿತ್ತು. ಹೇಗೂ ಪ್ರಸಾದ, ಪೂಜೆ ಸಾಮಗ್ರಿ ಎಲ್ಲ ತಯಾರಿ ಮಾಡಿ ಇಟ್ಕೊಂಡಾಗಿತ್ತು. ಹಾಗಾಗಿ ದೀಪ ಹಚ್ಬಿಟ್ಟು ಬಿಡಿ ಹೂಗಳನ್ನ ಮಾಡಿಕೊಂಡು ದೇವ್ರಿಗೆ ಸಿಂಪಲ್ಲಾಗಿ ಹೂವಿನ ಅಲಂಕಾರ ಮಾಡಿಕೊಂಡು ಪೂಜೆ ಕೂರೋ ಸಮಯ ಬಂದಾಯಿತು. ಎಲ್ಲ ದೇವ್ರಿಗೂ ಹೂವು ಇಟ್ಟು ಪೂಜೆ ಕೂತ್ಕೊಳ್ಳೋಕೆ ಮುಂಚೆ ಎಲ್ಲ ಸಾಮಗ್ರಿಗಳನ್ನೂ ಪಕ್ಕದಲ್ಲೇ ಇಟ್ಕೊಂಡಿದ್ದೀನ ಅಂತ ನೋಡಿ ಪೂಜೆಗೆ ಕೂತ್ಕೊಂಡೆ. ಎಂದಿನಂತೆ ಮೊದಲಿಗೆ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಹಚ್ಕೊಂಡು, ಆಮೇಲೆ ಕೆನ್ನೆಗೆ ಅರಿಶಿನ ಹಚ್ಕೊಂಡು, ಹಣೆಗೆ ಕುಂಕುಮ ಇಟ್ಕೊಂಡು, ಒಂದು ಹೂವು ಮುಟ್ಕೊಂಡು ಅರ್ಘ್ಯ ಪಾತ್ರೆಯಲ್ಲಿ ಕೈನ ತೊಳ್ಕೊಂಡು ಪೂಜೆ ಶುರು ಮಾಡಿದೆ. ಈಗಾಗಲೇ ಹೋದ ವಾರ ಪೂಜೆ ಮಾಡಿದ್ರಿಂದ ಈ ವಾರ ಕಷ್ಟ ಅನ್ನಿಸ್ಲಿಲ್ಲ. ಹೋದ ವಾರ ಸ್ವಲ್ಪ ತಡ್ಬಡಿಸ್ತಿದ್ದೆ, ಪೂಜೆ ಮಾಡೋದಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಈ ವಾರ ಅಭ್ಯಾಸ ಆದಾಗ ಹಾಗೆ ಪೂಜೆ ಕೂಡ ತುಂಬ ಅನುಕೂಲವಾಗಿ ಚೆನ್ನಾಗೇ ಆಯಿತು. ಒಂಚೂರು ಪೂಜೆನಲ್ಲಿ ಎಲ್ಲೂ ಲೋಪ ಆಗಲಿಲ್ಲ. ಈ ಕಡೆ ನಾನು ಪೂಜೆ ಮುಗಿಸೋದ್ರೊಳಗೆ ನನ್ನ ಪಾಪು ನಮ್ಮ ಮನೆಯವ್ರು ರೆಡಿ ಮಾಡಿಕೊಂಡು ದೇವಸ್ಥಾನದಲ್ಲಿ ಅಭಿಷೇಕ ಕೊಟ್ಟಿದ್ವಲ್ಲ ಅಲ್ಲಿಗೆ ರೆಡಿ ಮಾಡಿದರು. ಇನ್ನು ಮಹಾಮಂಗಳಾರತಿ ಸಮಯ ಬಂತು. ನನ್ನ ಪಾಪು ಕೂಡ ರೆಡಿಯಾಗಿ ಬಂದು ನಾನು ಪೂಜೆ ಮಾಡ್ತೀನಿ ಅಂತ ಗಂಟೆ ನಾದ ಮಾಡೋಕ್ಕೆ ಶುರು ಮಾಡ್ದೆ. ವೈಭವ ಲಕ್ಷ್ಮಿ ಅಮ್ಮನವ್ರಿಗೆ ವೈಭವವಾಗಿ ಇವತ್ತು ನಮ್ಮ ಮನೇಲಿ ಪೂಜೆ ಆಯಿತು. ಮಂಗಳಾರತಿ ಟೈಮಲ್ಲಿ ಮನೆಯವರೆಲ್ಲರೂ ಹಾಜರಾದರು. ಎಲ್ರಿಗೂ ಮಂಗಳಾರತಿ ಕೊಟ್ಟು ನಾನು ಕೂಡ ಆರತಿ ತಗೊಂಡು ಉಳಿದಿರೋ ಪೂಜೆನ ಪೂರ್ಣಗೊಳಿಸಿದೆ. ಇನ್ನು ಇವತ್ತು ಸಂಜೆಗೆ ಮತ್ತೆ ಕತೆ ಓದ್ಬಿಟ್ಟು ಒಂದು ಮಂಗಳಾರತಿ ಮಾಡಿ ಕಲಶನ ಸಡಿಲಿಸ್ಬಿಟ್ಟು ಇಟ್ಟರೆ ಇವತ್ತಿನ ವ್ರತ ಪೂರ್ತಿಯಾಗುತ್ತೆ. ಇದು ಇವತ್ತಿನ ವೈಭವ ಲಕ್ಷ್ಮಿ 2ನೇ ವಾರದ ಪೂಜೆ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.